ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಮಗೆ ನಿನ್ನೆ ಮೊನ್ನೆ ಹಾಗೂ 3 ದಿನಗಳಿಂದ ಸರಿಯಾಗಿ ಊಟ ಇಲ್ಲ, ನಿದ್ರೆ ಇಲ್ಲ. ಯಾಕಂದರೆ ನನ್ನ ಸಹೋದರನ ಮಗ ಹನುಮಂತ ಜೋಗಿ ದೇವಸ್ಥಾನಕ್ಕೆ, ಅಂದರೆ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಜಾತ್ರೆಗೆ ಹೋಗಿ ಮರಳಿ ಬರುವಾಗ ಮುನವಳ್ಳಿಯಲ್ಲಿ ಹರಿತಿರತಕ್ಕಂಥ ಮಲಪ್ರಭಾ ನದಿಯಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಈ ದುಃಖದ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ ಒಂದು ಸಮಯದಲ್ಲಿ ನನ್ನ ಸ್ನೇಹಿತರು ಅಂತಂದರೆ ಅವರು ನನ್ನ ಪ್ರಾಣ ಸ್ನೇಹಿತರು. ಹಾಗಿರುವಾಗ ನನ್ನ ಪ್ರಾಣ ಸ್ನೇಹಿತ ಮಾಜಿ ಯೋಧರು ಹಾಗೂ ಈಗ ಅವರು ಅಗ್ನಿಶಾಮಕ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಆನಂದ್ ಪಡಸಲಿಗೆ ಅಂತ. ಅವರು ನನ್ನ ತಮ್ಮನ ಸಾವಿನ ಒಂದು ವಿಚಾರವಾಗಿ ಅವರು ಹಗಲಿರುಳು ಕೂಡ ಶ್ರಮಿಸಿ ನನ್ನ ಮಗನ ಅಂದರೆ ನನ್ನ ತಮ್ಮನ ಮಗನ ಒಂದು ಉಳಿವಿಗಾಗಿ ತಮ್ಮ ಪ್ರಾಣವನ್ನೇ ಪಣ ಇಟ್ಟು ಹೋರಾಟ ಮಾಡಿರ್ತಕ್ಕಂಥದ್ದನ್ನು ನಾನು ಯಾವತ್ತೂ ಕೂಡ ಮರೆಯಲಾರೆ. ನಾನು ಈ ಸಂದರ್ಭದಲ್ಲಿ ನನ್ನ ಪ್ರಾಣ ಸ್ನೇಹಿತರಾಗಿರ್ತಕ್ಕಂಥ ಹಾಗೂ ನನ್ನ ಸಹಪಾಠಿಗಳಾಗಿರ್ತಕ್ಕಂಥ, ನನಗಿಂತ ಹಿರಿಯರು ಮತ್ತು ಕಿರಿಯರು ಆಗಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ವರ್ಗಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮೊದಲನೇದಾಗಿ ನಾನು ವಿನೋದ್ ಕಟ್ಟಿಶೆಟ್ಟಿಯವರಿಗೆ, ಆಮೇಲೆ ಇಮ್ತಿಯಾಜ್ ಖಾದ್ರಿಯವರಿಗೆ, ಡಾಕ್ಟರ್ ಪಟ್ಟಣ್ ಅವರಿಗೆ, ಬಸವರಾಜ್ ಹೊಂಗಲ್ ಅವರಿಗೆ, ಇನ್ನೂ ಹಲವಾರು ಜನ ನನ್ನ ಸ್ನೇಹಿತರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನನ್ನ ತಮ್ಮ ತೀರಿಕೊಂಡು ಸುಮಾರು 6-7 ವರ್ಷ ಆಯಿತು. ಆನಂತರ ಅವನ ಪತ್ನಿಯು, ಅಂದರೆ ನನ್ನ ತಮ್ಮನ ಹೆಂಡತಿಯು ಕೂಡ ಒಂದು ಮೋಟರ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು. ಈಗ ಇರುವ ಒಬ್ಬನೇ ಮಗನೂ ಕೂಡ ಇಲ್ಲದಂತಾಯ್ತಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಹಾಗೂ ನೋವಿನ ಸಂಕಟ ನಮಗೆ ಆಗ್ತಾ ಇದೆ. ಹಾಗಿರುವಾಗ ಈ ಸಂದರ್ಭದಲ್ಲಿ ಯಾವತ್ತೂ ಕೂಡ ಮನೆಯವರಿಗಿಂತಲೂ, ಸಂಬಂಧಿಕರಿಗಿಂತಲೂ ಹಾಗೂ ನಮ್ಮ ಒಡನಾಡಿಗಳಿಗಿಂತಲೂ ಕೂಡ ನಮ್ಮ ಪ್ರಾಣ ಸ್ನೇಹಿತರೇ ಶ್ರೇಷ್ಠ ಅನ್ನೋದನ್ನು ಇವತ್ತು ಎಲ್ಲ ನನ್ನ ಹೈಸ್ಕೂಲ್ ಸ್ನೇಹಿತರು ತೋರಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನನ್ನ ಒಂದು ಹೆಗಲಿಗೆ ಹೆಗಲು ಕೊಟ್ಟು, ನಮ್ಮ ಕುಟುಂಬದ ಜೊತೆಗೆ ನೈತಿಕ ಬೆಂಬಲವನ್ನು ಕೊಟ್ಟು, ಅವರು ನನ್ನ ತಮ್ಮನ ಮಗನ ಒಂದು ಹುಡುಕಾಟಕ್ಕಾಗಿ ತಮ್ಮ ಸಮಯವನ್ನು ಕಳೆದರು. ಹಾಗಿದ್ರೂ ಕೂಡ ನನ್ನ ತಮ್ಮನ ಮಗ ಉಳಿಯಲಿಲ್ಲ. ಈ ಸಂದರ್ಭದಲ್ಲಿ ನನ್ನ ಪ್ರಾಣ ಸ್ನೇಹಿತ ಆನಂದ್ ಪಡಸಲಿಗೆಯವರ ಒಂದು ಸೇವೆ ಅಲ್ಲ, ಅದು ನಿಜಕ್ಕೂ ಕೂಡ ಅದನ್ನು ನಾನು ಏನಂತ ಕರೀಲಿಕ್ಕೆ ನನಗೆ ಆಗ್ತಾಯಿಲ್ಲ. ಹಾಗಿರುವಾಗ ಆನಂದ್ ಪಡಸಲಿಗೆ, ನಿಮಗೆ ದೇವರು ಇನ್ನೂ ಒಳ್ಳೆಯದು ಮಾಡಲಿ. ಹಾಗೂ ನನ್ನ ಈ ಸಂದರ್ಭದಲ್ಲಿ, ಸಂಕಟದ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದು, ನಮ್ಮ ಕುಟುಂಬದ ಜೊತೆಗಿದ್ದು ನಮ್ಮೆಲ್ಲರಿಗೂ ಕೂಡ ನೀವು ನೈತಿಕ ಸ್ಥೈರ್ಯವನ್ನು ಹಾಗೂ ನಿಮ್ಮ ನೆರವಿನ ಬೆಂಬಲವನ್ನು ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಜೊತೆಗೆ ಯಾವತ್ತೂ ಕೂಡ ಯಾರೂ ಕೂಡ ಪ್ರಾಣ ಸ್ನೇಹಿತರನ್ನು ಕಳೆದುಕೊಳ್ಬೇಡಿ. ಯಾಕಂದರೆ ಸಂಬಂಧಿಕರಿಗಿಂತಲೂ, ಅಣ್ಣ ತಮ್ಮಂದಿರಿಗಿಂತಲೂ ನಮ್ಮ ಪ್ರಾಣ ಸ್ನೇಹಿತರೇ ನಮಗೆ ಮುಖ್ಯ ಅನ್ನೋದನ್ನು ನನ್ನ ಸ್ನೇಹಿತರು ನನಗೆ ತೋರಿಸಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾವತ್ತೂ ಯಾರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಜೀವಿತದ ಅವಧಿಯಲ್ಲಿ ಸ್ನೇಹಿತರ ಜೊತೆಗೆ ಜಗಳವಾಡಬೇಡ್ರಿ, ಅವರ ಭಾವನೆಗಳಿಗೆ ಸ್ಪಂದಿಸ್ರಿ. ಜೊತೆಗೆ ಕಷ್ಟ ಕಾಲದಲ್ಲಿ ಸ್ನೇಹಿತರು ಆಗ್ತಾರೆ, ನಮ್ಮ ನೆರವಿಗೆ ಬರ್ತಾರೆ, ನಮಗೆ ನೈತಿಕ ಬೆಂಬಲವನ್ನು ತುಂಬುತ್ತಾರೆ ಅನ್ನೋದಕ್ಕೆ ಈ ಸಂಗತಿಯೇ, ಈ ಒಂದು ಘಟನೆಯೇ ನನ್ನ ಜೀವನದಲ್ಲಿ ನಡೆದಿರತಕ್ಕಂಥ ಘಟನೆಯ ಸಾಕ್ಷಿ. ಹೀಗಿರುವಾಗ ಎಲ್ಲ ನನ್ನ ಯರಗಟ್ಟಿ ಹೈಸ್ಕೂಲ್ ಕಿರಿಯ ಎಲ್ಲ ನನ್ನ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ, ನನ್ನ ಸಹೋದರನ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.